ಕಳೆದ ಕೆಲ ದಿನಗಳ ಹಿಂದೆ 4 ಪಟ್ಟಿ ಜಿಂಕೆಗಳು ಸಾವನ್ನಪ್ಪಿದ್ದರಿಂದ ಸುದ್ದಿಯಾಗಿದ್ದ ಕಿರುಮೃಗಾಲಯ ಇದೀಗ ಮತ್ತೆ ಸುದ್ದಿಯಲ್ಲಿದೆ. ಸಚಿವರೊಬ್ಬರ ಫಾರ್ಮ್ ಹೌಸ್ನಿಂದ ವಶಪಡಿಸಿಕೊಂಡಿದ್ದ ಕೃಷ್ಣ ಮೃಗಗಳಲ್ಲಿ ಒಂದು ಕೃಷ್ಣ ಮೃಗ ನಾಪತ್ತೆಯಾಗಿದ್ದು 3 ತಿಂಗಳ ಬಳಿಕ ಬೆಳಕಿಗೆ ಬಂದಿದ್ದು. ಈ ಬಗ್ಗೆ ಇಲಾಖೆಯವರನ್ನು ಕೇಳಿದ್ರೆ ತನಿಖೆ ನಡೆಸಲಾಗುತ್ತಿದೆ ಎಂದು ಆರಿಕೆ ಉತ್ತರ ನೀಡುತ್ತಿದ್ದಾರೆ. ಹಾಗಿದ್ದರೆ ಯಾವುದು ಆ ಕಿರುಮೃಗಾಲಯ ಅಂತೀರಾ? ಈ ಸ್ಟೋರಿ ನೋಡಿ. ಕಿರುಮೃಗಾಲಯದಲ್ಲಿದ್ದ ಕೃಷ್ಣ ಮೃಗ ನಾಪತ್ತೆ. ದಾವಣಗೆರೆ ತಾಲೂಕಿನ ಆನಗೋಡು ಬಳಿ ಇರುವ ಕಿರುಮೃಗಾಲಯ. ಮೃಗ ನಾಪತ್ತೆಯಾಗಿ 3 ತಿಂಗಳಾದ್ರೂ ತನಿಖೆ ನಡೆಸ್ತಾ ಇದ್ದಾರಂತೆ ಅಧಿಕಾರಿಗಳು. ಸಚಿವ ಎಸ್ ಮಲ್ಲಿಕಾರ್ಜುನ್ ಫಾರ್ಮ್ನಲ್ಲಿದ್ದ ವಶಪಡಿಸಿಕೊಂಡಿದ್ದ ಕೃಷ್ಣ ಮೃಗ. ದಾವಣಗೆರೆ ತಾಲೂಕಿನ ಆನಗೋಡು ಬಳಿ ಇರುವ ಇಂದಿರಾ ಪ್ರಿಯದರ್ಶಿನಿ ಕಿರುಮೃಗಾಲಯದಲ್ಲಿ ಕಳೆದ ಕೆಲ ದಿನಗಳ ಹಿಂದೆ 4 ಪಟ್ಟೆ ಜಿಂಕೆಗಳು ಸಾವನ್ನಪ್ಪಿದ್ದು ಮೃಗಾಲಯಕ್ಕೆ ಸಾರ್ವಜನಿಕರ ನಿರ್ಬಂಧ ಹಾಕಲಾಗಿದೆ. ಆದರೆ ಇದೀಗ ಅದೇ ಕಿರುಮೃಗಾಲಯದಲ್ಲಿದ್ದ ಒಂಟಿ ಕೃಷ್ಣ ಮೃಗವೊಂದು ಇದ್ದಕ್ಕಿದ್ದಂತೆ ನಾಪತ್ತೆ ಆಗಿದೆಯಂತೆ. ಹೌದು, ಕಳೆದ 3 ವರ್ಷಗಳ ಹಿಂದೆ ದಾವಣಗೆರೆಯ ಕಲ್ಲೇಶ್ವರ್ ಮಿಲ್ ಬಳಿಯ ಎಸ್ಎಸ್ಎಂ ಫಾರ್ಮ್ನಲ್ಲಿ ಕೃಷ್ಣಮೃಗ ಸೇರಿದಂತೆ ವಿವಿಧ ಪ್ರಾಣಿಗಳನ್ನ ರಕ್ಷಿಸಿ ಆನಗೋಡು ಬಳಿ ಇರುವ ಇಂದಿರಾ ಪ್ರಿಯದರ್ಶಿನಿ ಕಿರುಮೃಗಾಲಯಕ್ಕೆ ಶಿಫ್ಟ್ ಮಾಡಲಾಗಿತ್ತು. ಆದರೆ ಅದರಲ್ಲಿದ್ದ ಒಂದು ಕೃಷ್ಣಮೃಗ ಬೇರೆ ಪ್ರಾಣಿಗಳಿಗೆ ಗುದ್ದುತ್ತಾ ಇದೆ ಎಂಬ ಕಾರಣಕ್ಕೆ ಅದನ್ನ ಬೇರೆ ಇಡಲಾಗಿತ್ತು. ಆದರೆ ಇದೀಗ ಕೃಷ್ಣ ಮೃಗ ನಾಪತ್ತೆಯಾಗಿ 3 ತಿಂಗಳು ಕಳೆದಿದ್ದು ಇದೀಗ ಬಹಿರಂಗವಾಗಿದೆ. ಈ ಬಗ್ಗೆ ಇಲಾಖೆಯ ಅಧಿಕಾರಿಗಳನ್ನ ಕೇಳಿದ್ರೆ ಕಳೆದ 3 ತಿಂಗಳಿನಿಂದ ತನಿಖೆ ನಡೆಸುತ್ತಿದ್ದೇವೆ ಎಂದು ಹೇಳುತ್ತಿದ್ದು ಅರಣ್ಯ ಇಲಾಖೆ ನಿರ್ಲಕ್ಷ್ಯಕ್ಕೆ ಈ ಸ್ಟೋರಿ ಕೈಗನ್ನಡಿಯಾಗಿದೆ. ಈಗ ನಮ್ಮ ಇಂದಿರಾ ಪ್ರಿಯದರ್ಶಿನಿ ಮೃಗಾಲಯದಲ್ಲಿ ಒಂದು 3 ತಿಂಗಳ ಹಿಂದೆ ಒಂದು ಕೃಷ್ಣ ಮೃಗ ನಾಪತ್ತೆಯಾಗಿತ್ತು. ಅದು ಇನ್ನೂ ತನಿಖಾ ಹಂತದಲ್ಲಿದೆ. ಸೊ ಎಲ್ಲರೂ ಅಂದರೆ ನಮ್ಮಲ್ಲಿ ಏನು ಝೂ ಕೀಪರ್ಸ್ ಇದ್ದಾರೆ, ಯಾರು ಇಲ್ಲಿ ಓಡಾಡ್ತಾ ಇದ್ದಾರೆ ಸಿಬ್ಬಂದಿಗಳು, ಎಲ್ಲರನ್ನೂ ಸಸ್ಪೆಕ್ಟ್ ಮಾಡಿ ನಾವು ತನಿಖೆಯನ್ನು ಕೈಗೊಂಡಿದ್ದೀವಿ. ಇನ್ನೂ ಅದು ತನಿಖಾ ಹಂತದಲ್ಲಿದೆ. ಈಗ ಅಂದಾಜು ಒಂದು 20 ಕೃಷ್ಣ ಮೃಗಗಳಿದ್ದಾವೆ ನಮ್ಮಲ್ಲಿ. ಅದು ಒಂದು ಸಪ್ರೇಟಾಗಿ ಇಟ್ಟಿದ್ದರು, ಅದು ಕಾಣ್ತಾ ಇಲ್ಲ. ಅದು ಸುಮಾರು ಈ ಕಡೆ ಕಾಡು, ನಮ್ಮ ಝೂ ಹಿಂದ್ಗಡೆ ಕಾಡು ದೊಡ್ಡದಾಗಿದೆ. ಕಾಡಲ್ಲಿ ಏನಾದರೂ ಹೋಗಿದೆಯಾ ಅಥವಾ ಬೇರೆ ಇಂಡಲ್ಲಿ ಸೇರ್ಕೊಂಡಿದೆಯಾ ಅಥವಾ ಯಾವುದನ್ನು ಕಾಡು ಪ್ರಾಣಿ ತಗೊಂಡೋಗಿದೆಯಾ ಅನ್ನೋದ್ರ ಬಗ್ಗೆನೂ ಸ್ವಲ್ಪ ವಿವರವಾಗಿ ಅದನ್ನೆಲ್ಲ ತನಿಖೆ ನಡೆಸ್ತಾ ಇದ್ದೀವಿ. ಜೊತೆಗೆ CDR ಕಾಲ್ ರೆಕಾರ್ಡ್ಸನ್ನು ನಾವು ಒಳಪಡಿಸಿದ್ದೀವಿ ಇಲ್ಲೆಲ್ಲ ಕೆಲಸಗಾರರ ಅವರ ಮೊಬೈಲ್ ಫೋನ್ಗಳನ್ನು. ಕೃಷ್ಣ ಮೃಗ ನಾಪತ್ತೆಯಾಗಿ 3 ತಿಂಗಳು ಕಳೆದರೂ ಕೂಡ ಅಧಿಕಾರಿಗಳು ಜಾಣ ಕುರುಡು ಪ್ರದರ್ಶನ ಮಾಡ್ತಿದ್ದಾರೆ. ಕೃಷ್ಣ ಮೃಗವನ್ನ ಚಿರತೆ ಎತ್ತಿಕೊಂಡು ಹೋಗಿರಬಹುದು, ಇಲ್ಲ ಬೇರೆ ಪ್ರಾಣಿಗಳ ಹಿಂಡಿನಲ್ಲಿ ಹೋಗಿರಬಹುದೆಂದು ಹುಡುಕಾಟ ನಡೆಸಲಾಗುತ್ತಿದೆ. ಅಷ್ಟೇ ಅಲ್ಲದೆ ಮೃಗಾಲಯದಲ್ಲಿರುವ ಸಿಬ್ಬಂದಿಗಳನ್ನು ಕೂಡ ತನಿಖೆಗೆ ಒಳಪಡಿಸಿದ್ದು ಅವರ ಮೊಬೈಲ್ CDR ಕೂಡ ತನಿಖೆಗೆ ಒಳಪಡಿಸಲಾಗಿದೆ ಎನ್ನುತ್ತಿದ್ದಾರೆ. ಕೃಷ್ಣ ಮೃಗ ನಾಪತ್ತೆಯಾಗಿ 3 ತಿಂಗಳು ಕಳೆದರೂ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸುವಲ್ಲಿ ವಿಫಲರಾಗಿದ್ದು ಪ್ರಕರಣ ಮುಚ್ಚಿ ಹಾಕಲು ಯತ್ನಿಸುತ್ತಿದ್ದಾರಾ ಎಂಬ ಅನುಮಾನ ಮೂಡುವಂತೆ ಮಾಡಿದೆ. ಅಷ್ಟೇ ಅಲ್ಲದೆ ಕೃಷ್ಣ ಮೃಗ ನಾಪತ್ತೆಯಾಗಿದ್ದರೂ ಕೂಡ ಯಾರ ಮೇಲೆ ಕ್ರಮ ಕೈಗೊಳ್ಳದೇ ಇರುವುದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದ್ದಂತೂ ಸತ್ಯ. ಇದ್ದ ಮೂವರಲ್ಲಿ ಕದ್ದವರಾರು ಎಂಬ ಅನುಮಾನ ಮೂಡುವಂತೆ ಮಾಡಿದೆ. ಅಲ್ಲ, ಮುಂಚೆ ಇರಲಿಲ್ಲ. ಈಗೆಲ್ಲ CCTV ಮತ್ತು ಕ್ಯಾಮ್ರಾಸು ಮತ್ತು ಈವನ್ ಟಿಕೆಟಿಂಗ್ ಇದರಲ್ಲೂ ನಾವು ಇದು ಸ್ಕ್ಯಾನ್ ಮಾಡಿ ತೊಗೊತಾ ಇದ್ದೀವಿ. ಜೊತೆಗೆ ಲೈಟಿಂಗು ಇರಲಿಲ್ಲ, ಸರಿಯಾಗಿ ಲೈಟಿಂಗು ಸಹ ಹಾಕ್ಸಿದ್ದೀವಿ. ಈಗ ಎಲ್ಲ ಕಡೆಯೂ ಕಂಪ್ಲೀಟ್ ಇವಾಗ ಇದನ್ನೇ ಚೇಂಜ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಈಗ ಝೂನು ಈಗ ಜನ ಬರೋರು ಜಾಸ್ತಿ ಆಗಿದ್ದಾರೆ. ಇನ್ನೂ ಅದನ್ನು ಇಂಪ್ರೂವ್ ಮಾಡಬೇಕು ಅಂತೇಳಿ ಭಾಳ ಬೇರೆ ಎಲ್ಲ ಆಯಾಮಗಳಲ್ಲೂ ಯಾವ್ಯಾವ ಇದರಲ್ಲಿ ಇದಕ್ಕೆ ಜನ ಜಾಸ್ತಿ ಬರೋಂಗೆ ಮಾಡಬೇಕೋ ಅವನ್ನೆಲ್ಲ
ನಾವು ಕೈಗೊಳ್ತಾ ಇದ್ದೀವಿ. ಮತ್ತು ಜೊತೆಗೆ ಈ ಸೆಂಟ್ರಲ್ ಝೂ ಅಥಾರಿಟಿಗೂ ನಾವು ಮಾಸ್ಟರ್ ಪ್ಲ್ಯಾನನ್ನು ಆಗಲೇ ಸಬ್ಮಿಟ್ ಮಾಡಿದ್ದೀವಿ. ಅದು ಬಂತು ಅಂದರೆ ಇದು ಇನ್ನೂ ಝೂ ದೊಡ್ಡದಾಗಿ ಮತ್ತು ಜಾಸ್ತಿ ಭಾಳ ಪ್ರಾಣಿಗಳನ್ನು ತರಿಸುವ ನಮ್ಮ ನಿರೀಕ್ಷೆನೂ ಇದೆ. ಅಲ್ಲ, ಆ ಥರ ನೋಡಿದ್ರೆ ಈಗ ಚಿತ್ರದುರ್ಗದಲ್ಲಿ ಒಂದು ಝೂ ಇದೆ, ಹೊಸಪೇಟೆಯಲ್ಲಿದೆ. ಮಧ್ಯ ಕರ್ನಾಟಕ ಅಂದರೆ ಈಗ ಅದೇ ನಮ್ಮೊಂದು 50 ಕಿಲೋಮೀಟ್ರ್ ಈ ಹೈವೇ ಪಕ್ಕದಲ್ಲಿರೋದ್ರಿಂದ ಜಾಸ್ತಿ ಪ್ರವಾಸಿಗರು ಬರೋ ಚಾನ್ಸಸ್ಸು ಜಾಸ್ತಿ ಇದ್ದಾವೆ ಇಲ್ಲಿ. ಅದನ್ನು ಯಾಕಂದ್ರೆ ತನಿಖೆಯಲ್ಲಿರೋದ್ರಿಂದ ಅದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ನಾವು ನೀಡೋಕ್ಕಾಗಲ್ಲ. ಸೊ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವು ನಿಮಗೆ ತಿಳಿಸ್ತೀವಿ ಏನಾಗಿದೆ ಅನ್ನೋದ್ರ ಬಗ್ಗೆ. ಎಲ್ಲರೂ, ಯಾಕಂದರೆ ನಾವು ಅದು ಮಿಸ್ ಆಗಿದೆ ಅಂದರೆ ಈಗ ಯಾವ ಥರ ಈಗ ಪ್ರಾಣಿ ತೊಗೊಂಡೋಗಿದ್ದರೆ ಅದನ್ನು ನಾವು ಚೆಕ್ ಮಾಡಬೇಕು. ಏನಾದರೂ ಚಿರತೆ ಏನಾದರೂ ತೊಗೊಂಡೋಗಿದೆಯಾ ಅನ್ನೋದ್ರ ಬಗ್ಗೆ, ಅಥವಾ ಬೇರೆ ಗುಂಪಲ್ಲಿ ಏನಾದ್ರು ಸೇರ್ಕೊಂಡಿದೆಯಾ ಅನ್ನೋದ್ರ ಬಗ್ಗೆನೂ ನಾವು ತನಿಖೆ ನಡೆಸ್ತಾ ಇದ್ದೀವಿ. ಯಾರೂ ಕಂಪ್ಲೇಂಟ್ ಇಲ್ಲ. ನಮ್ಮ ಕೀಪರ್ಸ್ ಬಂದು ಹೇಳಿದ್ರು, ಬೆಳಿಗ್ಗೆ ಬಂದು ಹೇಳಿದಾಗ ನಾವು ಆಮೇಲೆ ACF ಎಲ್ಲ ಬಂದಿದ್ದರು, ಬಂದು ಚೆಕ್ ಮಾಡಿಕೊಂಡು ಆಮೇಲೆ ಇಮಿಡಿಯೇಟಾಗಿ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡಿ ಇದರಲ್ಲಿ ಮ್ಯಾಜಿಸ್ಟ್ರೇಟ್ರಿಗೆ ಮತ್ತು ಇಲ್ಲೂ ಒಂದು ಇಮಿಡಿಯೇಟಾಗಿ ನಾವು ಅದನ್ನು ತನಿಖೆಗೆ ಒಳಪಡಿಸಿದ್ದೀವಿ. ಒಟ್ಟಿನಲ್ಲಿ ಅಳಿವಿನಂಚಿನಲ್ಲಿರುವ ಕೃಷ್ಣ ಮೃಗ ಇದೀಗ ಕಿರುಮೃಗಾಲಯದಿಂದ ಕಣ್ಮರೆಯಾಗಿದ್ದು ಸಾಕಷ್ಟು ಅನುಮಾನ ಮೂಡಿಸುವಂತೆ ಮಾಡಿದೆ. ಇನ್ನಾದರೂ ಅರಣ್ಯ ಇಲಾಖೆ ಸಚಿವರು ಎಚ್ಚೆತ್ತುಕೊಂಡು ಕೃಷ್ಣ ಮೃಗ ನಾಪತ್ತೆಯ ಬಗ್ಗೆ ಸೂಕ್ತ ತನಿಖೆ ನಡೆಸುವುದರ ಜೊತೆಗೆ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂಬುದು ಪ್ರಾಣಿ ಪ್ರಿಯರ ಒತ್ತಾಯವಾಗಿದೆ.